ಲೇಔಟ್ನ BHEL ಕಾಲೋನಿ ನವನಂದಿನಿ ಉದ್ಯಾನವನದಲ್ಲಿ ನೆಲೆಸಿರುವ ಶ್ರೀ ಉದ್ಭವ ಮುನೇಶ್ವರ ಸ್ವಾಮಿ ಹಾಗೂ ಶ್ರೀ ಅಕ್ಕಯ್ಯಮ್ಮನವರ ದೇವಾಲಯದ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ 7:45ರಿಂದ ಕುಂಭಲಗ್ನದಲ್ಲಿ ಪ್ರಧಾನ ಅರ್ಚಕರಾದ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಗಣಹೋಮ ಸಮೇತ ನವಗ್ರಹ ಶಾಂತಿ, ಮಹಾಮೃತ್ಯುಂಜಯ ಹೋಮ ಮತ್ತು ಅಘೋರ ರುದ್ರ ಹೋಮ ಪೂಜೆಗಳನ್ನು ನಡೆಸಲಾಯಿತು. 16 ಜನ ದಂಪತಿಗಳು ಮೃತ್ಯುಂಜಯ ಹೋಮದಲ್ಲಿ ಪಾಲ್ಗೊಂಡಿದ್ದರು. ವಿಶೇಷವಾಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ. ಗೋಪಾಲಯ್ಯ ಆಗಮಿಸಿ ಶ್ರೀ ಮುನೇಶ್ವರ ಸ್ವಾಮಿಯ ದರ್ಶನ ಪಡೆದು ದೇವಾಲಯದಲ್ಲಿ ನಡೆದ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾದರು. ಆಗಮಿಸಿದ ಭಕ್ತಾದಿಗಳೆಲ್ಲರಿಗೂ ಬೆಳಿಗ್ಗೆಯಿಂದಲೇ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು. ಸಂಜೆ ಪಂಚಲೋಹದಿಂದ ಪ್ರತಿಷ್ಠಾಪಿಸಲಾಗಿರುವ ಶಿವಲಿಂಗಕ್ಕೆ ಭಕ್ತಾದಿಗಳು ತಮ್ಮ ಕೈಯಾರ ಕ್ಷೀರಾಭಿಷೇಕ ನೆರವೇರಿಸಿದರು. ಬೆಂಗಳೂರು ಉತ್ತರ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟಿ ಮುನೇಶ್ವರ ಸ್ವಾಮಿಯ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಕುಟುಂಬ ಸಮೇತ ಆಗಮಿಸಿ ಕ್ಷೀರಾಭಿಷೇಕ ನೆರವೇರಿಸಿದರು. ಬೆಳಿಗ್ಗೆಯಿಂದ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ಶ್ರೀ ಮುನೇಶ್ವರ ಸ್ವಾಮಿಯ ದರ್ಶನ ಪಡೆದು ಭಕ್ತಿಭಾವ ತೋರಿದರು. ವಿಶೇಷವಾಗಿ ಜಾಗರಣೆಯ ಪ್ರಯುಕ್ತ ಮಕ್ಕಳ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯನ ಕೋರ್ತಾ ಭಗವಂತ ನನ್ನ ಕ್ಷೇತ್ರ ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿ ಅಂತ ಅಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ಮಾಡಿದ್ದೀರಾ. ಜೀರ್ಣೋದ್ಧಾರ ದೇವಸ್ಥಾನ ವಿಚಾರವಾಗಿ ಕೇಳ್ಕೊಂಡಿದೆ. ದೇವಸ್ಥಾನ ಅದನ್ನು ಹಂತವಾಗಿ ಎಲ್ಲಿ ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ಕೊಂಬರ್ತಾ ಇದೆ. ಕಂಠೀರವ ನಗರದಲ್ಲಿ ನಡೀತಾ ಇದೆ, ಋಷಭಾವತಿ ನಗರದಲ್ಲಿ ನಡೀತಾ ಇದೆ. ಒಂದು 8-10 ದೇವಸ್ಥಾನ ಭಾಗಶಃ ಮುಗಿದಿರ್ತಕ್ಕಂಥ ದೇವಸ್ಥಾನಗಳಿವೆ. ಕೆಲವು ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಓಪನ್ ಆಗುತ್ತೆ, ಕೆಲವು 3 ತಿಂಗಳು 4 ತಿಂಗಳಲ್ಲಿ ಓಪನ್ ಆಗುತ್ತೆ. ಈ ದೇವಸ್ಥಾನಕ್ಕೆ ಬಹುಶಃ ಜಾಗನೇ ಇರಲಿಲ್ಲ. ನಾನು ಶಾಸಕನಾದ ಮೇಲೆ ರೇಟಿಂಗ್ ಹಾಲ್ ಕಳಿಸಿ ಇವತ್ತೊಂದು ದೊಡ್ಡ ಜಾಗ ಸಿಕ್ಕಿ ಮುನೇಶ್ವರ ದೇವಸ್ಥಾನಕ್ಕೆ ಈಗ ಸಾವಿರಾರು ಜನ ಭಕ್ತಾದಿಗಳು ಬಂದೋಗ್ತಕ್ಕಂಥ ಒಂದು ಅತ್ಯಂತ ಪವಿತ್ರ ಜಾಗ ಇದೆ. ಅದಕ್ಕೂ ಮಾಡಿಕೊಡ್ತೀನಿ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು ಇಲ್ಲಿ ನಂದಿನಿ ಬಡಾವಣೆ, ಶ್ರೀನಿವಾಸ ನಗರ, BHEL ಕಾಲೋನಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳಿಂದ ಇಲ್ಲಿ ಉದ್ಭವ ಮುನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಬೆಳಗ್ಗೆಯಿಂದ ರುದ್ರಹೋಮ ಮತ್ತು ಅಘೋರ ಮೃತ್ಯುಂಜಯ ಹೋಮ, ಅಘೋರ ರುದ್ರ ಹೋಮ, ನವಗ್ರಹ ಶಾಂತಿ ಹೋಮ ಇಷ್ಟೆಲ್ಲ ಹೋಮಗಳು ಮತ್ತು ಪೂಜೆಗಳು ನೆರವೇರಿದೆ. ತಾವುಗಳು ಇದಕ್ಕೆಲ್ಲ ಕಾರಣಕರ್ತರಾದಂಥ ಇಲ್ಲಿನ ಅಕ್ಕಪಕ್ಕದ ಗ್ರಾಮಸ್ಥರುಗಳೇ ಇಲ್ಲಿನ ಪೂಜಾ ಕಾರ್ಯಕ್ರಮ ಮತ್ತು ಬೆಳಗ್ಗೆಯಿಂದಲೇ ಅನ್ನದಾನ ಪ್ರಾರಂಭವಾಗಿದ್ದು ಸಂಜೆಯ ತನಕ ಅನ್ನದಾನ ನಡೆದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮನವಿಸಿದ್ದು ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ನಮ್ಮ ಕ್ಷೇತ್ರದ ಗೋಪಾಲಯ್ಯನವರು ಮತ್ತು ವೆಂಕಟೇಶ ಮೂರ್ತಿಯವರು ಹಾಗೂ ಈ ಅಕ್ಕಪಕ್ಕದ ರಾಘವೇಂದ್ರ ಶೆಟ್ಟರು, ಮುಖ್ಯವಾಗಿ ಮಂಡಲ ಅಧ್ಯಕ್ಷ ಅಂತ ರಾಘವೇಂದ್ರ ಶೆಟ್ಟರು ಇವರೆಲ್ಲ ಆಗಮಿಸಿ ಇಲ್ಲಿ ಸನ್ನಿಧಾನಕ್ಕೆ ಮುಂದಿನ ಪೀಳಿಗೆಗೆ ಇದು ಏನೋ ಅಭಿವೃದ್ಧಿಗಾಗಿ ಪ್ರಯತ್ನ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಅವರ ಯತ್ನ ನಮ್ಮದೇನಿಲ್ಲ. ಮುನೇಶ್ವರನ ಇದು ಉದ್ಭವ ಮುನೇಶ್ವರ ಸ್ವಾಮಿ. ಇಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮಗಳೆಲ್ಲ ನಡಿಬೇಕಾದ್ರೆ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಎಲ್ಲರಿಂದನೇ ಇಲ್ಲಿ ಪೂಜೆ ನೆರವೇರಿರೋದು. ಅಂದರೆ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳೆಲ್ಲ ನಡೆದಿದ್ದಾವೆ. ಹೋಮಗಳು, ಹವನಗಳು ಎಲ್ಲ ಜನಗಳಿಂದನೇ ಇಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿರೋದು. ಕ್ಷೀರಾಭಿಷೇಕಕ್ಕೆ ಸುಮಾರು ಸಾವಿರಾರು ಜನ ಕ್ಷೀರಾಭಿಷೇಕಕ್ಕೆ ಸದರಿ ಸಾಲಿನಲ್ಲಿ ನಿಂತು ಶಿವಲಿಂಗಕ್ಕೆ, ಪಂಚಲೋಹ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡಿದ್ದಾರೆ. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾವು ಇನ್ನು ಮುಂದೆ ಪರಮಾತ್ಮ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಅವರು ಈ ಸನ್ನಿಧಾನಕ್ಕೆ ಏನಾದರೂ ಸಹಾಯ ಮಾಡೇ ಮಾಡ್ತಾರೆ. ಅದೆಲ್ಲ ಈ ಉದ್ಭವ ಮೂರ್ತಿ ಮುನೇಶ್ವರ ಸ್ವಾಮಿಯಲ್ಲಿ ಪವಾಡ ಇದೆ.
ಇದಕ್ಕೆಲ್ಲ ಕಾರಣಕರ್ತನಾದ ಆ ಪರಮಾತ್ಮ ಉದ್ಭವ ಮೂರ್ತಿ ಮುನೇಶ್ವರ. ಇದಕ್ಕಿಂತ ಹೆಚ್ಚಿಗೆ ನಾವೇನು ಹೇಳೋಕ್ಕಾಗಲ್ಲ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅವ್ರ ಕಷ್ಟಗಳೆಲ್ಲ ನಿವಾರಣೆ ಆಗಿದ್ದಾವೆ. ಅವರೇ ಬಂದು ಹೇಳ್ತಾ ಇದ್ದಾರೆ, ಇಲ್ಲಿ ಅಂಥ ಪವರ್ಫುಲ್ ಇರುವಂಥ ಮುನೇಶ್ವರ ಅಕ್ಕಯ್ಯಮ್ಮನವರು ಮತ್ತು ನಿಜವಾದ ಸರ್ಪ ಸಂಚಾರ ಇರುವಂಥ ಸನ್ನಿಧಾನ ಇದು. ಇದಕ್ಕೆಲ್ಲ ಕಾರಣಕರ್ತರಾದಂಥ ಮುನೇಶ್ವರ ಸ್ವಾಮಿನೇ ಎಲ್ಲ ಭಕ್ತಾದಿಗಳಿಗೂ ಅವ್ರ ಕೈಲೇ ಮಾಡಿಸ್ಕೊಳ್ಳೋದು ಎಲ್ಲ ಅವ್ರಿಗೆ ಸೇರಿದ್ದೆ. ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಕೇಳ್ಕೊಳ್ತೀವಿ. ಇನ್ನು ಮತ್ತೊಂದು ಏನಂದರೆ, ಅಮಾಸೆ ಪೌರ್ಣಮಿ ಎಂದು ದಿಷ್ಟಿ ದೋಷಕ್ಕೆ ತಡೆ ಹೊಡೆಯಲಾಗುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತೊಂದರೆ ಇರೋವಂಥವ್ರು ಬಂದು ಅದನ್ನು ನಿವಾರಣೆ ಮಾಡಿಸ್ಕೊಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಮುನೇಶ್ವರ ದೇವರಿಗೆ ಮಹಾಶಿವರಾತ್ರಿಯಂದು ಎಲ್ಲ ನಮ್ಮ ನಾಗರಿಕ ಬಂಧುಗಳು ಎಲ್ಲರಿಗೂ ತಮ್ಮ ಕೈ ಹಸ್ತದಿಂದನೇ ಹಾಲಾಭಿಷೇಕ ಆಗಿರ್ಬೋದು, ಮೊಸರು ಅಭಿಷೇಕ ಆಗಿರ್ಬೋದು, ಎಲ್ಲ ಅಭಿಷೇಕನ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರು. ಇವತ್ತು ನಮ್ಗೆ ಅದೇ ಒಂದು ಖುಷಿ. ಎಷ್ಟು ಜನಸಂಖ್ಯೆ ಬಂದಿದ್ದಾರೆ ಅಂದರೆ ಅದಕ್ಕೆ ಎಲ್ಲ ನೀವು ಕೊಟ್ಟಿರುವ ಭಕ್ತಾದಿಗಳು ನಮಗೆ ಮಾಡಿರೋ ಧನ ಸಹಾಯ ಆಗಿರ್ಬೋದು, ಅದೇ ದಿನಸಿ ಸಹಾಯ, ಹೂವಿನ ಸಹಾಯ ಪ್ರತಿಯೊಂದು ಮಾಡಿದ್ದಾರೆ. ನಮಗೆ ಹೆಚ್ಚು ಮುಖಂಡರು ಬಂದು ಇಲ್ಲಿ ಮಾಡಿದ್ದಾರೆ. ಹಾಗೆ ಪ್ರಧಾನವಾಗಿ ಅರ್ಚಕರು ಇಲ್ಲಿ ಹೋಮಗಳನ್ನ ಆಗಿರ್ಬೋದು, ಪೂಜೆಗಳಾಗಿರ್ಬೋದು, ನಮ್ಮ ವಿಜಯಕುಮಾರ ಅರ್ಚಕರು ಹೇಳಿದಂತೆ ನಮ್ಮ ಅರ್ಚಕರು ಯೋಗೇಶ್ ಶಾಸ್ತ್ರಿಗಳು, ಹಾಗೆ ಅವರ ಎಲ್ಲ ತಂಡದವರಿಗೆ ನಾನು ಹೃತ್ಪೂರ್ವಕವಾಗಿ ವಂದನೆ ಹೇಳ್ತೀನಿ. ಯಾಕೆಂದರೆ ನಿನ್ನೆ ಬಂದು ರಾತ್ರಿಯಿಂದನೇ ನೈಟೆಲ್ಲ ಮಾಡಿದ್ದಾರೆ. ಶಿವಕುಮಾರ್ ಶಾಸ್ತ್ರಿಗಳು ಅವ್ರಿಗೆ ಭಕ್ತಿಪೂರ್ವಕವಾಗಿ ವಂದನೆಗಳು ಹೇಳ್ತೀನಿ. ಯಾಕೆಂದರೆ ದೇವರು ಆಯುಸ್ ಆರೋಗ್ಯ ಕೊಡಲಿ ಮುನೀಶ್ವರ ಆ ಸ್ವಾಮಿ ಅಂತ ಹೇಳ್ತೀನಿ. ಏಕೆ ಡ್ಯಾನ್ಸ್ ಆಗಿರ್ಬೋದು, ಹಾಡಿನಗಾರಿಕೆ ಇರ್ಬೋದು, ಹಾಗೆ ನಮ್ಮ ಆ್ಯಂಕರಿಂಗ್ ಆದ ಉಷಾ ಅವರ ಮಾತಿನ ವೈಖರಿ ಆಗಿರ್ಬೋದು, ನಮ್ಮ ಸುರೇಶ್ ಸರ್ ವಿಡಿಯೋ ಮಾಡೋ ವೈಖರಿ ಆಗಿರ್ಬೋದು, ಪ್ರತಿಯೊಂದು ಮಾಡಿದ್ದಾರೆ. ನಮ್ಮ ಕಿಟಿಪಟ್ಟಿ ಸಂಘದ ಎಲ್ಲ ಮಹಿಳೆಯರು ನಮ್ಮ ಸನ್ನಿಧಾನಕ್ಕೆ, ಅನ್ನದಾನಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಸಿಕ್ಕಾಪಟ್ಟೆ ಜನ ಕೈ ಜೋಡಿಸಿದ್ದಾರೆ. ಅವ್ರಿಗೆ ನಾವು ಯಾವಾಗಲೂ ಹೃತ್ಪೂರ್ವಕವಾಗಿ ವಂದನೆ ಹೇಳಲೇಬೇಕು. ಏಕೆಂದರೆ ನಮ್ಗೆ ತುಂಬ ಖುಷಿ ಆಯಿತು. ಎಲ್ಲರೂ ಬಂದ್ರಿ. ನಮ್ಮ ಶ್ರೀ ಜ್ಯೋತಿ ಆರ್ಟ್ಸ್ ಅಕಾಡೆಮಿ ವಿದ್ಯಾರ್ಥಿಗಳು ನೃತ್ಯವನ್ನು ಮಾಡಿದ್ರು, ಅದೊಂದು ಖುಷಿ. ಶ್ರೀ ಸಾಯಿಬಾಬಾ ಸ್ಕೂಲ್ನ ಎಲ್ಲ ಮಕ್ಕಳು ಪುಟ್ಟ ಮಕ್ಕಳು ಬಂದು ಡ್ಯಾನ್ಸ್ ಮಾಡಿದ್ರು, ಅದು ಖುಷಿ ಆಯಿತು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ಈ ಕಾರ್ಯಕ್ರಮದ ನಿರೂಪಣೆ ನನಗೆ ದೊರೆತಿದೆ, ಅದನ್ನು ನನಗೆ ತುಂಬಾ ಖುಷಿ ಇದೆ. ಇಂಥ ಒಂದು ಅದ್ಭುತವಾದ ಕ್ಷಣನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ಇವತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಹಾಗೆ ಇಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದರು, ಅವರ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ತುಂಬಾ ಖುಷಿಯಾಗುತ್ತೆ. ಒಂದು ದೇವಸ್ಥಾನಕ್ಕೆ ಉದ್ಧಾರ ಮಾಡಬೇಕು ಅಂತಂದರೆ ಎಲ್ಲರೂ ಒಬ್ಬರು ಕೈ ಜೋಡಿಸಿದ್ರೆ ಮಾತ್ರ. ಹನಿ ಹನಿ ಗುಡಿದ್ರೆ ಹಳ್ಳ, ತೆನೆ ಸೇರಿದ್ರೆ ಬಳ್ಳ ಅಂತ ಹೇಳಿದಾಗೆ ಒಂದೊಂದು ಕೈ ಒಂದೊಂದು ಸಹಾಯಧನ ಮಾಡಿದಷ್ಟು ಒಂದೊಂದು ಕೆಲಸ ಕಾರ್ಯಗಳನ್ನ ಎಷ್ಟು ನಿರ್ವಿಘ್ನವಾಗಿ ಸುಸೂತ್ರವಾಗಿ ನಡೆಸ್ಬೋದಕ್ಕೆ ಒಂದು ಎಕ್ಸಾಂಪಲ್ನ ಸೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಕಾರ್ಯಕ್ರಮನ ನಿರೂಪಣೆ ಮಾಡೋದಕ್ಕಾಗಿ ನನಗೆ ತುಂಬ ಖುಷಿ ಇದೆ. ಧನ್ಯವಾದಗಳು.